ಜಗದೀಶ್ ಅವ್ರನ್ನ ನೋಡಿದಾಗ ಅವ್ರು ಹೇಳಿದ್ರು ಜೋಕ್ ಮಾಡ್ತಾ ಇದ್ದೀನಿ, TRPಗೋಸ್ಕರ ಮಾಡ್ತಿದ್ದೀನಿ. ಆ ಥರ ಮಾಡಿದಾಗ ಅಲ್ಲಿ ನೋಡೋರ್ಗೂ ಅಷ್ಟೇ ಅದು ರಿಯಲ್ ಅನ್ಸಲ್ಲ. ಎಲ್ಲ ಜೋಕೆ ಮಾಡ್ತಿದ್ದಾರೆ, ಎಲ್ಲ ಸ್ಕ್ರಿಪ್ಟ್ ಆಗಿ ಮಾಡ್ತಿದ್ದಾರೆ ಅನ್ನೋ ರೀತಿಲಿ. ಚೈತ್ರ ಕುಂದಾಪುರ್ ಅವರು ಅಷ್ಟೇ, ಏನಾದ್ರೂ ಹೆಸರು ಹಾಳಾಗ್ಬಿಡುತ್ತೇನೋ ಹಾಗೆ ಹೀಗೆ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಕಾಂಟ್ರವರ್ಸಿಯಿಂದ ತಗೊಂತಾರೆ ಅನ್ನೋದು ತಪ್ಪು. ನೀವೇನ್ ಮಾತಾಡ್ತೀರಾ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಏನು ಪ್ಲಾನ್ ಮಾಡ್ಕೊಂಡು ಹೋಗಕ್ಕಾಗಲ್ಲ ಅಲ್ಲಿ. ಎಸ್ ವೀಕ್ಷಕರೇ, ಈಗ ಮನೆಯಲ್ಲೂ ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ಸಖತ್ ಸೌಂಡ್ ಕೂಡ ಮಾಡ್ತಾ ಇದೆ. ಇದೀಗ ನನ್ನ ಜೊತೆ ಮಾತಾಡೋಕ್ಕಾಗಿ ಬಿಗ್ ಬಾಸ್ ಸೀಸನ್ 10ರ ಕಂಟೆಸ್ಟೆಂಟ್ ನೀತು ಅವರಿದ್ದಾರೆ. ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಸೂಪರ್. ಎಸ್, ಇನ್ನು ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ಸೊ ಸೀಸನ್ 11 ಬಗ್ಗೆ ಏನು ಹೇಳ್ತೀರಾ? ಸೀಸನ್ 11 ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಕಂಟೆಸ್ಟೆಂಟ್ಸ್ಗಳು ಅಷ್ಟೇ ಸಿಕ್ಕಾಪಡೆ ಲೈಕ್ ಡಿಫ್ರೆಂಟ್ ಆಗಿದ್ದಾರೆ. ಮೇ ಬಿ ಸೀಸನ್ 10 ಥರ ಸೀಸನ್ 11 ಹಿಟ್ ಆಗಲಿ ಅನ್ನೋದು ನನ್ನ ಆಸೆ. ಓಕೆ, ಬಟ್ ಮೊನ್ನೆ ಅಷ್ಟೇ ಒಂದು ಕಾಂಪ್ಲಿಮೆಂಟ್ ಸಿಕ್ತು ಕಿಚ್ಚ ಸುದೀಪ್ ಅವರಿಂದ ಸೀಸನ್ 10 ಬಗ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಜವಾಗ್ಲೂ ಈ ಒಂದು ಬಿಗ್ ಬಾಸ್ ಸೀಸನ್ 11 ನೋಡುವಾಗ ನಿಮಗೆ ಏನು ಅನಿಸುತ್ತೆ? ಅಂದರೆ ನಮ್ಮ ಸೀಸನ್ಗೂ ಈ ಸೀಸನ್ಗೂ ಇರುವಂಥ ಡಿಫ್ರೆನ್ಸ್ ಅಂತ ನೋಡೋದಾದ್ರೆ. ನಮ್ಮ ಸೀಸನಲ್ಲಿ ನಾನು ನೋಡಿರೋ ಪ್ರಕಾರ, ನಾನು ಹೊರಗಡೆ ಬಂದ ಮೇಲೂ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲ ಕಂಟೆಸ್ಟೆಂಟ್ಸ್ಗಳು ತುಂಬ ರಿಯಲ್ ಆಗಿದ್ದರು. ಅವ್ರವ್ರ ಕ್ಯಾರೆಕ್ಟರ್ ಏನಿತ್ತು ಅದೇ ತೋರಿಸಿದ್ದಾರೆ. ಸೊ ಸೀಸನ್ 11 ನಾವು ಜಗದೀಶ್ ಅವ್ರನ್ನ ನೋಡಿದಾಗ ಅವ್ರು ಹೇಳಿದರು ಜೋಕ್ ಮಾಡ್ತಾ ಇದ್ದೀನಿ, TRPಗೋಸ್ಕರ ಮಾಡ್ತಿದ್ದೀನಿ. ಸೊ ಆ ಥರ ಮಾಡಿದಾಗ ಅಲ್ಲಿ ಮೇ ಬಿ ಅಲ್ಲಿ ನೋಡೋರ್ಗೂ ಅಷ್ಟೇ ಅದು ರಿಯಲ್ ಅನ್ಸಲ್ಲ. ಎಲ್ಲ ಜೋಕೆ ಮಾಡ್ತಿದ್ದಾರೆ, ಎಲ್ಲ ಸ್ಕ್ರಿಪ್ಟ್ ಆಗಿ ಮಾಡ್ತಿದ್ದಾರೆ ಅನ್ನೋ ರೀತಿಲಿ. ಸೊ ಹಾಗಾಗಿ ಅದನ್ನು ಬಿಟ್ಟು ಈ ಚೈತ್ರ ಕುಂದಾಪುರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಫಸ್ಟ್ ವೀಕಲ್ಲಿ ಚೆನ್ನಾಗಿ ಆಡ್ತಾಯಿದ್ರು. ನಿನ್ನೆ ನಾವು ಇದು ಪಂಚಾಯತಿಲಿ ನೋಡಿದಾಗ ಒಂದು ಸ್ವಲ್ಪ ಭಯ ಪಡ್ತಾ ಇದ್ದೀನಿ, ನಾನು ಹೊರಗಡೆ ಇದ್ದಂಗೆ ಇಲ್ಲಿ ನಾನು ಏನಾದರೂ ಹೆಸರು ಹಾಳಾಗ್ಬಿಡುತ್ತೇನೋ ಹಾಗೆ ಹೀಗೆ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಅದೆಲ್ಲ ಬಿಟ್ಟು ಚೈತ್ರ ಕುಂದಾಪುರ್ ಅವರು ಚೆನ್ನಾಗಿ ಆಡಿದ್ರೆ ಶೀ ಈಸ್ ದ ಬೆಸ್ಟ್. ಸೊ ಅದಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್ ಹೋಗಿದ್ದಾರೆ, ಗೋಲ್ಡ್ ಸುರೇಶ್ ಅವರು. ಹಾಂ, ಸೊ ಅವರು ತುಂಬ ಒಳ್ಳೆ ಫೈಟೇ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಲಾಸ್ಟ್ ವೀಕು ಎಲ್ಲ ರೀತಿಯಿಂದನೂ ಅವರು ಟಾಸ್ಕ್ ಮುಖಾಂತರ ಆಯಿತು, ಸೊ ಎಲ್ಲ ರೀತಿಯಿಂದನೂ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಚೆನ್ನಾಗಾಗಲಿ, ಒಳ್ಳೇದಾಗಲಿ, ಗೆದ್ದು ಬರಲಿ ಅಂತ ನಾನು ಆಶಿಸ್ತೀನಿ. ಎಸ್ ಮ್ಯಾಮ್, ತಾವು ಮಾತಾಡುವಾಗ ಹೇಳಿದ್ರಿ ಜಗದೀಶ್ ಅವ್ರ ಬಗ್ಗೆ. ಅವರು ಈಗ ಲಾಯರೇ ಅಲ್ಲ ಅನ್ನುವಂಥ ವಿಚಾರ ಹೊರಬಂದಿರುವಂಥದ್ದು. ಜಗದೀಶ್ ಲಾಯರ್ ಅಲ್ಲ ಅನ್ನುವಂಥದ್ದು. ಸೊ ಇದು ಎಷ್ಟು ಡ್ರಾಬ್ಯಾಕ್ ಆಗ್ಬೋದು, ಅಂದರೆ ಅವರಿಗೆ ಹಿನ್ನಡೆ ಆಗ್ಬೋದಾ ಅಂತ? ಎಲ್ಲರದು ಒಂದು ಫೇಮ್ ಅಂತ ಬಂದ ತಕ್ಷಣ ಅಲಿಗೇಷನ್ಸ್ ಇದ್ದೇ ಇರುತ್ತೆ, ಹಾಗೆ ಹೀಗೆ ಇವ್ರು ಹಿಂಗೆ ಅವ್ರು ಹಂಗೆ ಅಂತ ಅನ್ನೋ ರೀತಿಲಿ. ಸೊ ಎಲ್ಲರದು ಅವ್ರದ್ದೇ ಅಂತ ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ಅಲ್ಲಿ ಹೋಗಿರೋದವರು ಲಾಯರ್ ಜಗದೀಶ್ ಆಗಲ್ಲ, ಅವ್ರು ಹೋಗಿರೋದು ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ಅವ್ರು ಏನು ಅವ್ರು ಕೊಡಬೇಕು ಅದು ಕೊಡ್ತಾ ಇದ್ದಾರೆ. ಸೊ ಆ ರೀತಿ ನೋಡಿದಾಗ ಪರ್ಸ್ನಲ್ ನಾನು ನಂದು ನಾನು ನೋಡ್ಬೇಕಂದ್ರೆ ಯಾರ್ದು ಅವ್ರ ಪರ್ಸ್ನಲ್ ಏನು ಅವ್ರು ಏನು ಎತ್ತ ಅಂತ ನಾನು ನೋಡಲ್ಲ. ಅವ್ರಿಗೆ ಯಾರಿಗೂ ಹಾರ್ಮ್ ಮಾಡ್ತಾ ಇಲ್ಲ, ಅದು ಇಂಪಾರ್ಟೆಂಟ್. ಸೊ ಆ ರೀತಿ ನೋಡಿದಾಗ ಒಳ್ಳೆ ಎಂಟರ್ಟೈನಿಂಗು ಆಗಿದ್ದಾರೆ, ಚೆನ್ನಾಗೂ ಆಡ್ತಾ ಇದ್ದಾರೆ ಅವರು. ಸೊ ಚೆನ್ನಾಗಿ ಆಡಲಿ ಅನ್ನೋದು ನನ್ನ ಆಸೆ. ಈ ಕಾಂಟ್ರವರ್ಸಿಗಳು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ? ಯಾಕೆಂದರೆ ಈ ಕಾಂಟ್ರವರ್ಸಿ ಆಗ್ತಿದ್ದಂಗೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಸೌಂಡ್ ಆಗೋಕ್ಕೆ ಶುರು ಆಗುತ್ತೆ. ಸೋಷಿಯಲ್ ಮೀಡಿಯಾ ಪವರ್ಫುಲ್ ಇರೋದ್ರಿಂದ ಅಲ್ಲಿ ಹೆಸರು ಹರಿದಾಡುತ್ತೆ. ಸೊ ಕಾಂಟ್ರವರ್ಸಿಗಳಿಂದನೇ ಒಂದಷ್ಟು ಜನ ಫೇಮಸ್ ಆಗುವಂಥದ್ದು. ಸೊ ಅದೆಷ್ಟು ಹೆಲ್ಪ್ ಆಗುತ್ತೆ ಅಂತ ಸ್ಪರ್ಧೆಗಳು? ಇದು ಕಾಂಟ್ರವರ್ಸಿಯಿಂದ ಕಂಟೆಸ್ಟೆಂಟ್ ಆಗಿ ಹೋಗ್ಬೋದು ಅನ್ನೋದು ಅದು ಅಷ್ಟು ಸರಿಯಲ್ಲ. ಯಾಕಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಂಟೆಸ್ಟೆಂಟ್ಗಳು ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವ್ರು ಕಾಂಟ್ರವರ್ಸಿಯಲ್ ಆಗಿರುತ್ತೆ. ಅವರು ಜೀವನದಲ್ಲಿ ಒಂದು ಜನ ಬೈದಿರ್ತಾರೆ, ಎಲ್ಲ ರೀತಿಯಿಂದನೂ ಅವರು ಫೇಸ್ ಮಾಡಿ ಮತ್ತೆ ಅವರು ಸಮಾಜದಲ್ಲಿ ಬದುಕ್ತಿರ್ತಾರೆ. ಸೊ ಹಾಗಾಗಿ ಅವರು ಎಂಥ ಸಿಚುವೇಶನ್ ಬಂದರೂ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋ ರೀತಿಲಿ ಅವ್ರ ಜೀವನ ಮಾಡ್ತಿರ್ತಾರೆ. ಆ ರೀತಿ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸೇ ಬೇಕು. ಸೊ ನಾರ್ಮಲ್ ವ್ಯಕ್ತಿಗಳು ಹೋದರೆ ಅಲ್ಲಿ ಡೌನ್ ಆಗಿಬಿಡ್ತಾರೆ, ಅಷ್ಟು ಸ್ಟ್ರಾಂಗಾಗಿ ಆಡೋಕ್ಕಾಗಲ್ಲ. ಹಾಗಾಗಿ ಆ ರೀತಿ ನೋಡಿದಾಗ ಮೇ ಬಿ ಸೆಲೆಕ್ಷನ್ ಆ ರೀತಿ ಆಗ್ಬೋದು ಅನಿಸುತ್ತೆ. ಅದು ಬಿಟ್ಟರೆ ಕಾಂಟ್ರವರ್ಸಿಯಿಂದನೇ ಅಷ್ಟಲ್ಲ. ಅಂದರೆ ಸುರೇಶ್ ಅವ್ರ ಕಾಂಟ್ರವರ್ಸಿ ಏನಿಲ್ಲ. ಸೊ ಅವರ ಜರ್ನಿಯಿಂದ ತೊಗೊಂಡಿದ್ದಾರೆ, ಅವ್ರು ಹೇಗೆ ಬೆಳೆದು ಬಂದರು ಅನ್ನೋ ರೀತಿಯಿಂದ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಕಾಂಟ್ರವರ್ಸಿಯಿಂದ ತೊಗೊತಾರೆ ಅನ್ನೋದು ತಪ್ಪು. ಎಲ್ಲರೂ ಕಾಂಟ್ರವರ್ಸಿ ಪೀಪಲ್ನೇ ತೊಗೊತಾರೆ ಅಂತ ವಿಚಾರ ಅಲ್ಲ, ಬಟ್ ಮ್ಯಾಕ್ಸಿಮಮ್ ಹಾಗೆ ಅನಿಸುತ್ತೆ ನಿಮಗೆ ಅದು ನಡೀತದೆ. ಯಾಕೆಂತಂದರೆ ಕಾಂಟ್ರವರ್ಸಿ ಇರುವಂತಹ ಒಬ್ಬ ಸ್ಪರ್ಧಿ
ಮನೇಲಿ ಎಂಟರ್ಟೈನ್ ಮಾಡ್ಬೋದು ಅಥವಾ ಅವ್ರ ಮೇಲೆ ಸ್ವಲ್ಪ ಜನರ ದೃಷ್ಟಿ ಹೆಚ್ಚಾಗಿರುತ್ತೆ ಅಥವಾ ಅವರನ್ನು ಗಮನಿಸ್ತಾರೆ ಅನ್ನುವಂಥ ವಿಚಾರಕ್ಕೆ. ಹಾಗೆಯೇ ಮನೆಯಲ್ಲಿ ಅಷ್ಟು ಟೈಮ್ಸ್ ಸೈಲೆಂಟ್ ಆಗಿದ್ರು ಕೂಡ ಮನೆಯಲ್ಲಿ ಹೋಗಿ ಏನೋ ಒಂದು ಕಾಂಟ್ರವರ್ಸಿ ಅಥವಾ ಹೆಚ್ಚಾಗಿ ಸುದ್ದಿಲಿ ಏನಾದರೂ ಒಂದಷ್ಟು ಮಾಡುವಂಥದ್ದು ಸೌಂಡ್ ಮಾಡುವಂಥ ವಿಚಾರ. ಅದೇ ರೀತಿ ಲೈಕ್ ನಾ ಹೇಳ್ದಾಗೆ ಅವ್ರು ಸ್ಟ್ರಾಂಗ್ ಇರ್ತಾರೆ, ಮೈಂಡ್ ಸೆಟ್ಟಿಂದನೂ ಸ್ಟ್ರಾಂಗ್ ಇರ್ತಾರೆ. ಆಲ್ರೆಡಿ ಅವರು ಸಮಾಜದಲ್ಲಿ ಫೇಸ್ ಮಾಡಿಕೊಂಡು ಹೊರಗಡೆ ಬಿಗ್ ಬಾಸ್ ನೋಡಿರ್ತಾರೆ ಅವರು. ಸೊ ಹಾಗಾಗಿ ಮನೆ ಒಳಗಡೆ ಅವ್ರಿಗೇನು ಅಷ್ಟು ಇದಾಗಲ್ಲ. ಇವಾಗ ಚೈತ್ರಾ ಕುಂದಾಪುರ ಅವರು ಅಷ್ಟೇ, ಜಗದೀಶ್ ಅವರು ಅಷ್ಟೇ. ಸೊ ಅವ್ರು ಯಾರಿಗೂ ಭಯ ಪಡಲ್ಲ. ಎಂಥ ವ್ಯಕ್ತಿ ಬಂದರೂ, ಎಂಥ ಸ್ಟ್ರಾಂಗ್ ಪರ್ಸ್ನಾಲಿಟಿ ಬಂದ್ರೂ ಶಿ ಕ್ಯಾನ್ ಲಿಟ್ರಲಿ ಗಿವ್ ದ ಆನ್ಸರ್. ಸೊ ಹಾಗಾಗಿ ಎಲ್ಲ ರೀತಿ ಮಿಕ್ಸ್ಚರ್ ಅವ್ರಿಗೊಂದು ಭಾಳ ಕೊಡ್ಬೋದು. ಹೊರಗಡೆ ಬಂದಮೇಲೆ ಒಂದು ಭಾಳ ಆಗುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಬಿಗ್ ಬಾಸ್ ಅನ್ನೋದು. ಸೊ ಹಾಗಾಗಿ ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್. 10 ಸೀಸನ್ ಮುಗಿದಿರೋದ್ರಿಂದ ಈಗಿರೋ ಸ್ಪರ್ಧಿಗಳು 10 ಸೀಸನ್ನು ಆಲ್ಮೋಸ್ಟ್ ನೋಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಹಿಂಗೆ ನೋಡ್ತಿದ್ರೆ ಅವ್ರ ಆಟಗಳನ್ನು ಸಾಮಾನ್ಯವಾಗಿ ಗೆಸ್ ಮಾಡ್ತಾರೆ ಸ್ಪರ್ಧಿಗಳು, ಇವರು ಆಲ್ಮೋಸ್ಟು ಸೀಸನ್ಗಳನ್ನು ನೋಡ್ಕೊಂಡು ಹೋಗಿದ್ದಾರೆ ಅಂತ. ಈಗ ಹೆಚ್ಚಾಗಿ ಸ್ಪರ್ಧಿಗಳು ಹೋಗ್ತಾ ಇರುವಂಥವ್ರು ಹಿಂದಿನ ಸೀಸನ್ಗಳನ್ನು ನೋಡ್ಕೊಂಡು ಹೋಗ್ತಾರೆ, ಕಾಮನ್ ಅದು. ನಿಮಗೇನು ಅನಿಸುತ್ತೆ? ಇಲ್ಲಿ ನಾವು ಎಷ್ಟೇ ಸೀಸನ್ ಏನೇ ನೋಡಿದ್ರು ಎಂಡ್ ಆಫ್ ದಿ ಡೇ ನಾವಲ್ಲಿ ಹೋಗಿ ಜೀವಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಟಾಸ್ಕ್ ಮುಖಾಂತರ ಆಯಿತು, ಕ್ಯಾರೆಕ್ಟರ್ಸ್ ಮುಖಾಂತರ ಆಯಿತು, ಕಂಟೆಸ್ಟೆಂಟ್ಸ್ ಮುಖಾಂತರ ಆಯಿತು. ಸೊ ಯಾವುದೇ ರೀತಿ ನೋಡಿದಾಗ ವಿ ಕಾಂಟ್ ಜಡ್ಜ್. ಸೊ ಅಲ್ಲಿ ಹೋದಾಗ ನಮ್ಮ ಒಂದು ಪರ್ಸ್ನಾಲಿಟಿ, ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟು, ನೀವೇನು ಮಾತಾಡ್ತೀರಾ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಏನೂ ಪ್ಲ್ಯಾನ್ ಮಾಡಿಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ. ನಾನು ಜಾಸ್ತಿ ನೋಡೇ ಇರಲಿಲ್ಲ ಬಿಗ್ ಬಾಸ್. ನಾನು ಹೋದೆ, ನಾನು ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೋ ಹಾಗೆ ಇದು ಬಂದಿದ್ದೀನಿ ಬಿಗ್ ಬಾಸ್. ಇನ್ನು ಬಿಗ್ ಬಾಸಲ್ಲಿ ಫಿಸಿಕಲ್ ಟಾಸ್ಕ್ ಅಥವಾ ಫಿಸಿಕಲ್ ಗೇಮ್ ಟೈಮಲ್ಲಿ ಹೆಚ್ಚು ಜಗಳ ಆಗೋದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲಿ ಇದ್ದೇ ಇರುತ್ತೆ. ಈಗ ನಾನು ಅಷ್ಟೇ ಟಾಸ್ಕ್ ಅಂತ ಬಂದಾಗ ನಾವು ಮಾಡಬೇಕು ಹೋಗಬೇಕು ಅಂತಲೇ ಇತ್ತು, ಅಗ್ರೆಷನ್ ಇತ್ತು. ಯಾಕಂದ್ರೆ ನಮ್ಗೆ ಲಕ್ಸುರಿ ಬಜೆಟ್ ಸಿಗುತ್ತೆ ಊಟ ತಿನ್ನೋಕ್ಕೆ. ಲೈಕ್ ಒಂದು ಟಾಸ್ಕ್ ಎದ್ದ ತಕ್ಷಣ ಲಕ್ಸುರಿ ಬಜೆಟ್ ಸಿಕ್ಕಾಗ ಅದೊಂದು ತೃಪ್ತಿನೇ ಬೇರೆ. ಓ ಇವತ್ತಿದು ಸಿಕ್ತು, ಜಾಮೂನ್ ಸಿಕ್ತು, ಚಾಕ್ಲೇಟ್ ಸಿಕ್ತು ಅನ್ನೋ ರೀತಿಲಿ. ಸೊ ಹಾಗಾಗಿ ಟಾಸ್ಕ್ ಅಂತ ಬಂದಾಗ ಅಗ್ರೆಷನ್ ಬಂದೇ ಬರುತ್ತೆ. ಇವು ನಾವು ಗೆಲ್ಲಬೇಕು, ನಾವು ತಿನ್ನಬೇಕು ಇವತ್ತು ಅನ್ನೋ ಥರ. ಹಾಗಾಗಿ ಟಾಸ್ಕ್ ಮುಖಾಂತರ ಅಗ್ರೆಷನ್ ಬರುತ್ತೆ. ಫೈನಲ್ ಪ್ರಶ್ನೆ, ಹಸಿವು ಮತ್ತು ನಿದ್ದೆ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕಲಿಸ್ಕೊಡುತ್ತೆ ಬಿಗ್ ಬಾಸ್ ಮನೆ? ಹಾಗೆಯೇ ಆ ವಿಚಾರದಿಂದ ಒಂದಷ್ಟು ಜನ ಅಂತಂದರೆ ಮೆಂಟಲಿ ಅಂದರೆ ಕರೆಕ್ಟಾಗಿ ಇರೋಕ್ಕೆ, ಸ್ಟೇಬಲ್ ಆಗಿ ಇರೋಕ್ಕಾಗ್ದೇ ಜಗಳಗಳಾಗುವಂಥ ಚಾನ್ಸಸ್ ಇರುತ್ತಾ ಅಂತ? ಸಿಕ್ಕಾಪಟ್ಟೆ. ಲೈಕ್ ಈಗ ನಾವು ನಾರ್ಮಲ್ ಜೀವನದಲ್ಲಿ ನಿದ್ದೆ ಆರಾಮಾಗಿರ್ತೀವಿ, ಬಟ್ ಅಲ್ಲಿ ಹೋದಾಗ ಟೈಮ್ ಟು ಟೈಮ್ ಇನ್ನು ನಾವು ಎದ್ದಿರ್ತೀವಿ ಆಲ್ರೆಡಿ. ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಇರುತ್ತೆ, ಇನ್ನೂ ಹಲ್ಲು ಉಜ್ಜಿರಲ್ಲ, ಇನ್ನೂ ಸ್ನಾನ ಮಾಡಿರಲ್ಲ. ಸೊ ಆ ರೀತಿ ನೋಡಿದಾಗ ಅಲ್ಲಿ ತುಂಬ ಪಂಚುಲ್, ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ, ಊಟದ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂದರೆ ನಾವು ಅಲ್ಲಿ ತರಕಾರಿನೇ ಇರಲ್ಲ, ಬರೀ ಬೇಳೆ ಎಲ್ಲ ಬೇಯಿಸ್ಕೊಂಡು ಹಂಗೆ ಅನ್ನ ಸಾರು ಜೊತೆಗೆ ತಿಂತಿರ್ತೀವಿ. ಬಟ್ ಅದನ್ನು ಕ್ಲಿಯರಾಗಿ ತೋರಿಸಲ್ಲ ಅವರು. ಬಟ್ ಅಲ್ಲಿ ಅನುಭವಿಸಿರ್ತೀವಲ್ಲ, ಅದು ತುಂಬ ಅದು ಎಲ್ಲ ಥರದ ವ್ಯಾಲ್ಯೂ ಗೊತ್ತಾಗುತ್ತೆ, ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಗಿನ್ನೂ ಸ್ಟ್ರಾಂಗ್ ಮಾಡಿ ಕಳಿಸ್ತಿದೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ. ನಾವು ಇಲ್ಲಿ ಹೊರಗಡೆ ಬಂದಮೇಲೆ ಸರ್ವೈವ್ ಆಗ್ತಿದ್ದೀವಿ, ಎಲ್ಲ ಥರನೂ ಫೇಸ್ ಮಾಡ್ತಾಯಿದ್ದೀವಿ ಅಂತಂದರೆ ಬಿಗ್ ಬಾಸ್ ವೇದಿಕೆ ಒಂದು ದೊಡ್ಡ ವೇದಿಕೆ ಅನ್ನೋಕ್ಕೆ ಇಷ್ಟಪಡಿ. ಒಂದು ಜೀವನನೇ ಚೇಂಜ್ ಮಾಡುತ್ತೆ ಎಲ್ಲ ಕಂಟೆಸ್ಟೆಂಟ್ಸ್ಗಳದ್ದು. ಸೊ ಎಂಡ್ ಆಫ್ ದಿ ಡೇ ಅವ್ರು ಹೇಗೆ ತೊಗೋತಾರೋ ಅನ್ನೋದು ಇರುತ್ತೆ. ಸೊ ಬಿಗ್ ಬಾಸ್ ಏನು ಕಲಿತು ನಾವು ಮುಂದೆ ಹೋಗ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಎಸ್ ವೀಕ್ಷಕರೇ, ಇದಿಷ್ಟು ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ ನೀತು ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.